ಬೆಣ್ಣೆ ಪ್ರಿಯ ಕೃಷ್ಣನ ಊರಿನಲ್ಲಿ ಜೇನುತುಪ್ಪ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಹೌದು, ಸಾಕಷ್ಟು ಜನರು ಶುದ್ಧ ಜೇನುತುಪ್ಪ ಖರೀದಿಗೆ ಮುಂದಾಗ್ತಾರೆ. ಪೂಜೆ, ಸಾಂಪ್ರದಾಯಿಕ ಆಚರಣೆಗೆ ಉಡುಪಿ ಮಂದಿ ಹೆಚ್ಚು ಜೇನುತುಪ್ಪ ಖರೀದಿ ಮಾಡ್ತಾರೆ. ಇದನ್ನೇ ಕೆಲವರು ಬಂಡವಾಳ ಮಾಡಿ ಕೆಲವು ಯುವಕರ ತಂಡ ಶುದ್ಧ ಜೇನುತುಪ್ಪ ಅಂತ ಹೇಳಿ ನಕಲಿ ಜೇನುತುಪ್ಪ ಮಾರಾಟ ಮಾಡಿ ಸಾವಿರಾರು ರೂಪಾಯಿ ಪಂಗನಮ್ಮ ಹಾಕಿದ್ದಾರೆ. ಬನ್ನಿ ಈ ಕುರಿತ ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಂಕರಪುರ ಶುದ್ಧ ಜೇನುತುಪ್ಪ ಎಂದು ಖರೀದಿ ಮಾಡಿ ನಂತರ ನಕಲಿ ಎಂದು ಗೊತ್ತಾಗುವಷ್ಟರಲ್ಲಿ ಸಾವಿರಾರು ರೂಪಾಯಿ ಕಳೆದುಕೊಂಡಿದ್ದಾರೆ. ಬೆಳಿಗ್ಗೆ ಜಾವ ಶಂಕರಪುರ ರಸ್ತೆಯ ಬಳಿ ಶುದ್ಧ ಜೇನುತುಪ್ಪ ಎಂದು ಮಾರಾಟ ಮಾಡುವ ಒಂದು ಯುವಕರ ತಂಡ ಲೀಟರ್ ಗಟ್ಟಲೆ ಶುದ್ಧ ಜೇನುತುಪ್ಪ ಎಂದು ಮಾರಾಟ ಮಾಡುತ್ತಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮದವರು ಸ್ಥಳಕ್ಕೆ ಆಗಮಿಸಿದಾಗ ಜೇನುತುಪ್ಪದ ಬಗ್ಗೆ ವಿಚಾರಿಸಿದಾಗ ಅಲ್ಲಿಂದ ಜಾಗವನ್ನ ಖಾಲಿ ಮಾಡಿತು ಈ ಯುವಕರ ತಂಡ. ಈ ತಂಡ ಹಳ್ಳಿ ಪ್ರದೇಶವನ್ನ ಆಯ್ದುಕೊಳ್ಳುತ್ತದೆ. ಈಗ ತಾನೇ ಜೇನುತುಪ್ಪವನ್ನ ತೆಗೆದು ತಂದಿರುತ್ತೇವೆ ಎಂದು ಹೇಳಿ ಈ ನಕಲಿ ಜೇನುತುಪ್ಪವನ್ನ ಮಾರಾಟ ಮಾಡುತ್ತದೆ. ಬೆಲ್ಲ, ಸಕ್ಕರೆ ಇನ್ನಿತರ ಬಣ್ಣಗಳನ್ನ ಹಾಕಿ ಜೇನುತುಪ್ಪವನ್ನ ಮಾರಾಟ ಮಾಡುತ್ತಾರೆ. ಶುದ್ಧ ಜೇನುತುಪ್ಪ ಎಂದು ಖರೀದಿಗೆ ಮುಂದಾಗುತ್ತಾರೆ ಈ ಹಳ್ಳಿ ಪ್ರದೇಶದ ಜನರು. ಜನರಿಗೆ ಗೊತ್ತಾಗುವಷ್ಟರಲ್ಲಿ ಸಾವಿರಾರು ರೂಪಾಯಿ ಕಳೆದುಕೊಳ್ಳುತ್ತಾರೆ. ಮೂಲ ಶಂಕರಪುರ ಪೇಂಟೆಡ್ ಜೇನುತುಪ್ಪ ಮಾರೊಂದುಲ್ಲೇರು ಸ್ಥಳೀಯರು ಮಾತಾಗಲ್ಲ ಬತ್ತದ ಪುರಾಗಲ್ಲ ಗೆತ್ತೊಂದುಲ್ಲೇರು ಕೆಜಿಗೆ 500 ರೂಪಾಯಿ 600 ರೂಪಾಯಿ ಪಂದು ಪುರಾಗಲ್ಲ ಪದಂಬ ಒಂದುಲ್ಲೇರು ಎಂಕಲ್ ಬತ್ತದ ಮಗಳ ಕೇಂಡ ಒಂದು ಒಲ್ತ ತಿಕ್ಕಿನಿ ಈ ಶಾಲೆದಲ್ಪ ಈತ್ ಕಿಂಜ ಗೂಡುಡು ಈತ್ ನೆಯ್ ಉಂಡ ಅಂದು ಪಂದು ಕೆನ್ನಾಗ ಅಗಲ್ ಕಕ್ಕ ಬಿಕ್ಕಿಯಾರು ಎಂಕಲ್ ಟೆಸ್ಟ್ ಮಲ್ಪನೇ ನಾವು ಬೆಲ್ಲದ ನೀರನ್ನು ಮಾರ್ದು ಜನಕ್ಕಲೇ ಮಂಗೆ ಮಲ್ತೊಂದಿಲ್ಲೇರು ಪ್ರಸಿದ್ಧಗಲ ಲೆಪ್ಪೆ ಬಂದಾಗ ಲಕ್ಕೊಂದು ಪೂರ ಬಲ್ತಿಡ್ಗೇರು ಪಾಪದಗಲ್ ಗೆತ್ತೊಂದಿನಾಗಲಿ ಇಲ್ಲ ಬೋದು ನನ್ನ ತೂವನ ಗೊತ್ತಾವ ಆಗಲಿ ರಸ್ತೆ ಬರಿಟ್ಟು ಕಡಿಮೆ ತಿಕ್ಕೊಂಡು ಬಂದು ನಮಗೆ ಗೆತ್ತನುವ ಉನ್ನೇನು ಪ್ರಶ್ನೆ ಮಲ್ಪನಾಗಲ್ ಬೋಡು ಉನ್ನೇನು ಟೆಸ್ಟ್ ಮಲ್ಪೋಡು ಒಂದು ತಿಕ್ಕಿನ ಒಂದು ಕಮ್ಮಿಡಿ ತಿಕ್ಕೊಂಡು ಬಂದು ಗೆತ್ತೊಂದು ಬೋಪಿನತ್ತು ಇತ್ತೆ ಮೂಲ ಬಾಲ್ದಿ ಪೂರ ಬುಡ್ದು ಬಲ್ದಿರು ಮುಲ್ಪ ಎಂಗಲ್ ನೆಲಕ್ಕೆ ಬಾಡು ತೂವನ ಗೊತ್ತಾವ ಒಂದು ಬೆಲ್ಲದ ನೀರು ಒಂದು ಆ ಮ್ಯಾಟು ಪುರ ಉಂಡು ಆ ಮ್ಯಾಟನ್ನು ತುಣ್ಣಾಗ ಎತ್ತೋ ವರ್ಷದ ಪಿರವದ ಮ್ಯಾಟಲ್ ಪುರ. ಹೊರ ರಾಜ್ಯದಿಂದ ತಂಡ ರಿಕ್ಷಾದಲ್ಲಿ ಬರುತ್ತಾರೆ. ದೊಡ್ಡ ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ಬೆಲ್ಲ, ಸಕ್ಕರೆ ಮಿಶ್ರಿತ ಪಾಕವನ್ನು ತಂದು ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿದ್ದು ಸ್ಥಳೀಯರು ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದು ಲೀಟರ್ ಗಟ್ಟಲೆ ಖರೀದಿ ಮಾಡಿದ್ದಾರೆ. ಶಿರುವ, ಪಡುಬಿದ್ರೆ, ಕಾಪು, ಶಂಕರಪುರ ಪರಿಸರದಲ್ಲಿ ಹೆಚ್ಚು ಮಾರಾಟ ಮಾಡುತ್ತಿದ್ದಾರೆ. ಜೇನುತುಪ್ಪ ಎಂದೇಳಿ ಮಾರಲಿಕ್ಕೆ ಬಂದಿದ್ದಾರೆ. ಅದರಲ್ಲಿ ಜೇನುತುಪ್ಪ ಬಿಟ್ಟು ಬೇರೆ ಕಲಬೆರಕೆ ಬೆಲ್ಲದಂಶ ಅದು ಕಂಡು ಬಂದಿದೆ. ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ಅಲ್ಲ ಅದು. ಜನಗಳಿಗೆ ಕೆ ಜಿಗೆ 500 ರೂಪಾಯಿ $500 ರೂಪಾಯಿ ಥರ ಹೇಳಿ ಅವ್ರು ಕೆ ಜಿಗೆ ಎಲ್ಲ ತಗೊಂಡೋಗಿದ್ದಾರೆ. ಆ ಥರ ಎಲ್ಲ ಈ ಕಡೆ ಎಲ್ಲ ಅಸಲಿ ಜೇನುತುಪ್ಪ ನಕಲಿ ಜೇನುತುಪ್ಪ ಮಾರ್ತಾ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ. ಶಂಕರಪುರ ಮಲ್ಲಿಕೆಯ ಊರಲ್ಲಿ ಶುದ್ಧ ಜೇನುತುಪ್ಪ ಖರೀದಿ ಮಾಡುವ ಭರದಲ್ಲಿ ನಕಲಿ ಜೇನುತುಪ್ಪ ಖರೀದಿ ಮಾಡಿ ಸಾಕಷ್ಟು ಹಣ ಕಳೆದುಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ನಕಲಿ ಜೇನುತುಪ್ಪವನ್ನ ಖರೀದಿ ಮಾಡುವುದನ್ನ ನಿಲ್ಲಿಸಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.